ತಗೊಳ ಸಸ್ಯ ಕೊಟ್ಟಿ ಉಚಿತ ತಗ ಜಮಾಯಿಸಿ ಯಾವ ಕಾರ್ನರಲ್ಲಿ ಅಳ್ತಾ ಕೂತಿದಾರೆ ಅಂತ ನೋಡಕ್ ಬಂದ್ಯಾ? ನಿಮ್ಮಮ್ಮ ಕನ್ಸಲ್ ಬಂದು ನಿನ್ಗೇನಾದ್ರೂ ಬಿಕ್ಕಿಳ್ಕೆ ಬಂದ್ರೆ ನೀರ್ ಕೊಡು ಅಂತ ಹೇಳಿದ್ರು, ಅದಕ್ಕೆ ತಗೊಬಂದೆ. ಈ ಕಾಲದಲ್ಲಿ ಬಾಳ್ಕೆ ಬಂದಾಗ ಬೈಕೊಳ್ಳೋರೇ ಜಾಸ್ತಿ. ಹಾಗಿರ್ಬೇಕಾದ್ರೆ ಯಾರೋ ಒಬ್ರು ನೀರ್ ತಂದು ಕೊಟ್ರೆ ಕುಡಿದ್ಬಿಟ್ಟು ಥ್ಯಾಂಕ್ ಯು ಅನ್ಬೇಕು. ಈ ತರ ಗುರಾಯಿಸೋದಲ್ಲ. ಕುಡಿ. ಥ್ಯಾಂಕ್ಸ್. ಅಂಗಡಿಗೆ ಹೋಗ್ಲಿಲ್ವಾ ನೀನು? ಭವ್ಯ ಕಾಲೇಜಿಗೆ ಹೋಗಿದ್ದಾಳೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ. ಅಲ್ಲಿಗೆ ನಾನು ಹೋಗ್ಬೇಕು. ಮಕ್ಳ ಊಟ ಮಾಡಿ ನೀವೆಲ್ಲ ಖುಷಿನಾ? ನಮ್ಮ ಮಕ್ಳಿಗೆ ಬಿರಿಯಾನಿ ಸಿಕ್ಕಿದ್ರೆ ಬಾರಿಸ್ತಾ ಇರ್ತಾರ? ಹಾ, ನಾವು ಮಕ್ಳ ಊಟ ಊಟ ಆದ್ಮೇಲೆ ಅದನ್ನ ಅರಗಿಸೋಕೆ ಆಟ ನಿಲ್ಲಿಸ್ಬಾರ್ದು. ತಿಂತಾರೆ, ಆಟ ಆಡ್ತಾರೆ. ಓಡಿ ಹುಷಾರು. ವರ್ಷಿತ ಹುಷಾರು. ನೋಡ್ದೋರೆ, ನಿನ್ಗೊಂದು ಆಫರ್ ಕೊಡ್ತೀನಿ. ನೀನು ನನ್ನ ಜೊತೆಗೆ ಬಂದ್ರೆ ನಿನ್ಗೊಂದು ಕಂಪ್ನಿ ಸಿಗುತ್ತೆ. ಇಲ್ಲಾಂದ್ರೆ ಇಲ್ಲಿ ಒಬ್ನೇ ಗೂಬೆ ತರ ಕುತ್ಕೊಂಡಿರ್ಬೇಕಾಗತ್ತೆ ಅಷ್ಟೆ. ಕತ್ತೆ ಜೊತೆ ಹೋಗಿ ಕತ್ತೆ ಬದಲು ಗೂಬೆ ತರ ಕೂತ್ಕೊಳ್ಳೋದು ವಾಸಿ. ಯಾರಿಗೆ ಕತ್ತೆ ಹೇಳ್ತಿದ್ಯಾ? ನಾನು ಗೂಬೆ ಅಂದ್ರೆ ನಾನು ಲೋಕಾರೂಢಿ ಮಾತಾಡಿದಪ್ಪ. ನಾವು ಅಷ್ಟೇ ಲೋಕರಡಿನೇ ಮಾತಾಡಿದ್ದು. ಜನರಲ್ ಕತ್ತೆ, ಎಲ್ಲ ಕಡೆ ಸಿಗೋ ಕತ್ತೆ. ಅಂದ್ರೆ ನಿಂಗ್ ಕತ್ತೆ ಎಲ್ಲ ಕಡೆ ಸಿಕ್ಬಿಡುತ್ತಾ? ಊರಿನ ಪ್ರಪಂಚದಲ್ಲಿ ನೀನು ಒಂದಿನ ಒನ್ ಅಂಡ್ ಓನ್ಲಿ ಕತ್ತೆ ಅಲ್ಲ ತಾನೆ? ಹಂಗಾದ್ರೆ ಈ ಲಾಜಿಕ್ ನಿಂಗೆ ಅಪ್ಲೈ ಆಗಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ನನ್ನ ತಲೆ ಕೆಡ್ಸ್ಬೇಡ. ಎದ್ಬಾ. ಉತ್ತರನೇ ಹೇಳಿಲ್ಲ ನೀನು. ಯಾವ್ದಕ್ಕೆ? ಪ್ರಪಂಚಕ್ಕೆ ನೀನು ಒಬ್ಳೇನ ಕತ್ತೆ? ಬೇಡ ಬೇಡ ಅಂದ್ರೆ ಕರ್ಕೊಂಡ್ ಬರೋದು. ಸುಮ್ಮನೆ ಇರೋ ಕಾಲೇಜ್ ಇದು. ಏನ್ ಕಾಲೇಜು? ಲೈ ಮೀಟ್ರು ನಮ್ ಭರತಂಗೆ ಹೇಳಿದ್ರೆ ಫ್ರೀಯಾಗಿ ಅಪ್ಲಿಕೇಶನ್ ಫಾರ್ಮ್ ಕೊಡಿಸ್ತಾ ಇದ್ದಪ್ಪ. ಇಲ್ಲಿಗೆಲ್ಲ ಬಂದು ಈ ತಲೆನೋವೇ ಇರ್ತಾ ಇರ್ಲಿಲ್ಲ. ನನ್ಗೆ ಇನ್ಫ್ಲೂಯೆನ್ಸ್ ಇಂದ ಕೆಲಸ ಮಾಡಿಸ್ಕೊಳಕ್ಕೆಲ್ಲ ಇಷ್ಟ ಇಲ್ಲ. ಇವಾಗ ನಿಂದ ಏನ್ ಪ್ರಾಬ್ಲಮ್ಮು? ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು 10 ನಿಮಿಷ ಇರ್ತಾ ಇರ್ಲಿಲ್ಲ ಒಳಗಡೆ. ಇದೆಲ್ಲ ನೋಡ್ತಾ ಇದ್ರೆ ಮೈಯೆಲ್ಲ ಒಂಥರ ಆಗ್ತಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ, ತುಂಬಾ ಓವರಾಗಿ ಆಡ್ಬೇಡ. ನೋಡು, ರಿಸ್ಕ್ ಇಲ್ದೆ ಏನಾರ ಕೆಲಸ ಆಗತ್ತೆ ಅಂದ್ರೆ ಅದನ್ನ ಯೂಸ್ ಮಾಡ್ಕೊಬೇಕು. ಅದನ್ನ ಇನ್ಫ್ಲೂಯೆನ್ಸ್ ಅನ್ನಲ್ಲ, ಇಂಟೆಲಿಜೆನ್ಸ್ ಅಂತಾರೆ. ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಗುರುವೆ. ನೀನೇ ನೀನು ಏನಾರ ಒಂದು ಹೇಳ್ತಾನೆ ಇರ್ತೀಯ. ಈ ಕಾಲೇಜ್ ಅವ್ರಿಗಿಂತ ಯಪ್ಪ ನಿಂದೆ ಟಾರ್ಚರ್ ನನಗೆ. ಏನ್ ಹುಡುಕ್ತಾ ಇದೆಯಲ್ಲ? ನನ್ನ ಹಾರ್ಟ್ ಇಲ್ಲಿದೆ. ಒಂದ್ ಸೆಕೆಂಡ್ ನಿಂಗೆ ಸುಮ್ಮನಿರಕ್ ಬರಲ್ಲ ಅಲ್ವಾ? ನಾನು ₹1 ಕಾಯಿನ್ ಹುಡುಕ್ತಿದ್ದೀನಿ. ₹1 ಕಾಯಿನ್? ಯಾಕೆ? ನಿನ್ನ ಹತ್ರ ಇದ್ಯಾ? ಇದ್ರೆ ಕೊಡು. ಬೆಳಗ್ಗೆ ದಮ್ ಹೊಡೆದೆ ಚೇಂಜ್ ಕೊಟ್ಟಿದ್ದ. ನಮ್ಮ ತಂಗಿಗೆ ಕಾಲೇಜಿಂದ ಒಂದು ಅಪ್ಲಿಕೇಶನ್ ಫಾರ್ಮ್ ಬೇಕು. ಪ್ಲೀಸ್ ಹೇಗಾದ್ರೂ ಕೊಡ್ಸೋ ಹಾಗೆ ಮಾಡು. ಇವಳು ಯಾರಿಗೂ ಇವಳು ಗಿಡದ ಹತ್ರ ಹೋಗಿ ಅಪ್ಲಿಕೇಶನ್ ಫಾರ್ಮ್ ಕೇಳ್ತಿರೋದು? ಇಷ್ಟು ದಿನ ಆಫ್ ಅನ್ಕೊಂಡಿದ್ದೆ, ಫುಲ್ ಆಗಿರೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈ ಮನುಷ್ಯರಿಗೆ ಇಮೋಷನ್ಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಕೃಷ್ಣ. ಆದ್ರೆ ಈ ಗಿಡಕ್ಕೆ ಮರಕ್ಕೆ ನಾವೇನ್ ಕೇಳ್ಬೇಕು ಅಂತ ಇದೀವೋ, ನಾವೇನ್ ಹೇಳ್ಬೇಕು ಅಂತಿದೀವೋ ಅದೆಲ್ಲ ಅರ್ಥ ಆಗತ್ತೆ. ನಮ್ ಇಂಟೆನ್ಷನ್ ಏನಿದೆ ಅಂತ ಅದನ್ನ ಜಗತ್ತಿಗೆ ಹೇಳಿದ್ರೆ
ಎಲ್ಲನೂ ಒಟ್ಟಿಗೆ ಸೇರಿಬಿಟ್ಟು ನಮ್ಮ ಕೆಲಸ ಆಗೋಗಿ ಮಾಡುತ್ತೆ. ನಾವಿವಾಗ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ. ಸೊ ನಾನು ಆ ಗಿಡದ ಮೂಲಕ ಜಗತ್ತಿಗೆ ತಿಳಿಸೋ ಹಾಗೆ ಮಾಡಿದೆ ಅಷ್ಟೆ. ಹಂಗೆ. ಸೊ ಈಗ ನಿಂಗೆ ಅಪ್ಲಿಕೇಶನ್ ಫಾರ್ಮ್ ಬೇಕು ಅಂದರೆ ಗಿಡದ ಹತ್ರ ಹೋಗಿ ಕೇಳ್ತೀಯ, ಪ್ರಿನ್ಸಿಪಲ್ ಹತ್ರ ಅಲ್ಲ, ಆಫೀಸಲ್ಲಿ ಅಲ್ಲ. ವೆರಿ ಗುಡ್, ವೆರಿ ಕ್ಲೇವರ್. ಇವಾಗ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ನೋಡ್ತೀಯಾ? ಹೌದಾ? ಇನ್ ಕೇಸ್ ಅಪ್ಲಿಕೇಶನ್ ಫಾರ್ಮ್ ಸಿಕ್ತು ಅಂತ ಇಟ್ಕೋ. ಅದಕ್ಕೆ ಕಾರಣ ಈ ಕೃಷ್ಣನ ಆಗಮನ. ಕೃಷ್ಣನ ಜೊತೆ ಬಂದಿದ್ದಾನೆ ಅಂದ್ರೆ ನಿನಗೆ ಲಕ್ಕು. ಎಸ್. ಇವಾಗೇನು ನಿನ್ ಪಾದ ಪೂಜೆ ಮಾಡ್ಲಾ? ಹೆಣ್ಮಕ್ಳಿಗೆ ಏನಾರ ಹೇಳಿದ್ರೆ ಅದಕ್ಕೆ ರಿವರ್ಸ್ ಹೇಳ್ತಾನೆ ಇರ್ತಾರಪ್ಪ. ಗುರುವೇ, ಗಿಡ ಅಪ್ಲಿಕೇಶನ್ ಫಾರ್ಮ್ ಕೊಡ್ಸಪ್ಪ. ಬರಲಿ. ಹಳೆ ಮುದುಕಿ, ನಾನು ನನ್ನ ಕೈಯಾರೆ ನಿನ್ ಕಾಲೊತ್ಬೇಕಾ? ಏನಂದೆ ನೀನು? ಹಳೆ ಮುದುಕಿ? ಎಷ್ಟೇ ಧೈರ್ಯ ನಿನಗೆ? ಇನ್ನೇನು ನಿನ್ನ ಕಾಲೇಜ್ ಹುಡುಗಿ ಅನ್ಬೇಕಾ? ಹಣ್ಣು ಮುದುಕಿ. ಈ ಮನೆಗೆ ಬಂದಾಗಿಂದ ನೋಡ್ತಿದ್ದೀನಿ, ಆ ಯಶೋಧ ಜೊತೆ ಸೇರ್ಕೊಂಡು ಈ ಮನೆಯವ್ರ ಮೇಲೆಲ್ಲ ದೌಲತ್ ಮಾಡ್ಕೊಂಡು ಓಡಾಡ್ತಾ ಇದೀಯಾ? ಅವ್ರಿಗೆ ಬೊಗಳಿದ್ರೆ ನೀನು ಬಾಲದ ಥರ ನುಲಿತಾ ಇರ್ತೀಯ. ನಿನಗೆ ಕಾಲ್ಗಳಿದೆ, ಅದಕ್ಕೆ ನೋವ್ತಾ ಇದೆ. ಜಾಸ್ತಿ ಡೌಗಳು ಆಡಿದ್ರೆ ನಿನಗೆ ನೋವಾಗಕ್ಕಲ್ಲ, ನಡಿಯೋಕ್ಕೂ ಕಾಲ್ ಇರ್ಬಾರ್ದು. ಹಂಗ ನೋಡ್ಬಿಡ್ತೀನಿ. ಅಯ್ಯೋ 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 ನನ್ನ ಕಾಲು, ಅಯ್ಯೋ ಮುರಿತಾ ಇದ್ದಾಳೆ. ಅಯ್ಯೋ ಬಿಡೆ, ಅಯ್ಯೋ ಕೈ, ಅಯ್ಯೋ ನನ್ನ ಕೈ ಮುರಿದು, ಅಯ್ಯೋ ಯಾರ ನನ್ನ ಕಾಪಾಡಿ, ಅಯ್ಯೋ 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 ಅಯ್ಯೋ.